ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ತನ್ನ ಬಹುನಿರೀಕ್ಷಿತ 2026ರ ಪರೀಕ್ಷೆ ವೇಳಾಪಟ್ಟಿ ಈಗಾಗಲೇ ಪ್ರಕಟಿಸಿದೆ. ನೀವು ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿದ್ದೀರಾ? ಈ ವಿಡಿಯೋ ನಿಮಗಾಗಿ. ಇಂದಿನ ತರಗತಿಯಲ್ಲಿ ಯಾವ ಇಲಾಖೆ ಯಾವ ಹುದ್ದೆಗಳಿಗೆ ಯಾವಾಗ ಪರೀಕ್ಷೆ ನಡೆಯಲಿದೆ ಮತ್ತು ಪರೀಕ್ಷೆ ದಿನಾಂಕ ಮತ್ತು ಸಮಯ ವಿವರಗಳು ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಿಂದೆ ನಿಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು KEA 2026 ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧಿಕೃತ ವೇಳಾಪಟ್ಟಿ ಅಂದರೆ ಎಕ್ಸಾಮ್ ಕ್ಯಾಲೆಂಡರ್ ಈಗಾಗಲೇ ಬಿಟ್ಟಿದೆ. ಅದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ನ ನಾವು ನೋಡ್ತಾ ಹೋಗೋಣ. ಪರೀಕ್ಷಾ ವೇಳಾಪಟ್ಟಿ ನೋಡೋಣ. ವಿವಿಧ ಇಲಾಖೆಗಳು ಮತ್ತು ಪೊಲೀಸ್ ಇಲಾಖೆದ್ದು. ವಿವಿಧ ಇಲಾಖೆಗಳು ಕಡ್ಡಾಯ ಕನ್ನಡ ಪರೀಕ್ಷೆ ನೋಡಿ, ಇದು ಯಾವಾಗಿದೆ ಅಂತಂದರೆ 22/8/2026 HK ಮತ್ತು ನಾನ್ HK ಪೇಪರ್ ಇರುತ್ತೆ. ಯಾವಾಗ 22/8/2026 ಇದೆ. ಸಮಯ ನೋಡಿ, ಮಧ್ಯಾಹ್ನ 3ರಿಂದ ಸಂಜೆ 5ರವರೆಗೆ ಇರುತ್ತೆ. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR ಮತ್ತು DAR ಪರೀಕ್ಷೆ ದಿನಾಂಕ ನೋಡಿ 6/9/2026 ಇರುತ್ತೆ. ಬೆಳಗ್ಗೆ ಸಮಯ ನೋಡಿ 10:30ರಿಂದ 12 ತನಕ RPC ಇರುತ್ತೆ. ಇನ್ನು ಮಧ್ಯಾಹ್ನ 3ರಿಂದ 4:30ರವರೆಗೆ ಕಲ್ಯಾಣ ಕರ್ನಾಟಕ ಪೇಪರ್ ಇರುತ್ತೆ, ಅಂದರೆ KK. ಇನ್ನು ಪೊಲೀಸ್ ಇಲಾಖೆಯಲ್ಲಿ ನೋಡಿ PC KSRP ಮತ್ತು PC IRB ಮತ್ತು PC KSISF. ಇದು ಪರೀಕ್ಷೆ ದಿನಾಂಕ ನೋಡಿದರೆ 20/9/2026 ನಡೆಯುತ್ತೆ. ಪರೀಕ್ಷೆ ಬೆಳಗ್ಗೆ ನೋಡಿ ಸಮಯ 10:30ರಿಂದ 12 ತನಕ RPC ಇರುತ್ತೆ. ಮಧ್ಯಾಹ್ನ 3ರಿಂದ 4:30 ತನಕ KK ಕಲ್ಯಾಣ ಕರ್ನಾಟಕ ಪೇಪರ್ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಭೂ ದಾಖಲೆಗಳು ಮತ್ತು ಕಂದಾಯ ಇಲಾಖೆಯಲ್ಲಿ ಬರ್ತಕ್ಕಂಥ ಇಲಾಖೆಗಳ ಬಗ್ಗೆ, ಎಕ್ಸಾಮ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಇಲಾಖೆ ಸರ್ವೆ ಮತ್ತು ಸೆಟಲ್ಮೆಂಟ್ ಭೂ ದಾಖಲೆಗಳು. ಹುದ್ದೆ ಹೆಸರು ನೋಡಿ ಸರ್ವೇಯರು ಇರುತ್ತೆ. ಪರೀಕ್ಷೆ ದಿನಾಂಕ ನೋಡಿ 3, 4 ಮತ್ತು 24 ಮತ್ತು 25 2026 ನಡೀತಿದೆ. ಇದು 4 ದಿನ ಎಕ್ಸಾಮ್ ಇರುತ್ತೆ. ಯಾವಾಗ ಅಂದರೆ 3, 4 ಮತ್ತು 24 ಮತ್ತು 25 ಎಕ್ಸಾಮ್ಗಳು ನಡೀತಿದೆ. ಇದು ಸಮಯ ನೋಡಿ ಪೇಪರ್ 1 ಪೇಪರ್ 2 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 3 ತನಕ ಇರುತ್ತೆ. ಇನ್ನು ಕಂದಾಯ ಇಲಾಖೆಯ ಬಗ್ಗೆ ನೋಡೋದಾದರೆ ಇದು ಗ್ರಾಮಾಡಳಿತ ಅಧಿಕಾರಿ VAO ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇದರ ಪರೀಕ್ಷೆ ದಿನಾಂಕ ನೋಡಿ 4/10/2026. ಇದು RPC ಎಕ್ಸಾಮ್ ಆಗಿರುತ್ತೆ. ಇದು 25/10/2026 ಕಲ್ಯಾಣ ಕರ್ನಾಟಕ ಅಂದರೆ KK ಎಕ್ಸಾಮ್ ಆಗಿರುತ್ತೆ. ಇದು ಸಮಯ ನೋಡಿ ಬೆಳಗ್ಗೆ 10:30ರಿಂದ 12:30 ತನಕ ಪೇಪರ್ 1 ಇರುತ್ತೆ. ಮಧ್ಯಾಹ್ನ 2:30ಯಿಂದ 4:30ವರೆಗೆ ಪೇಪರ್ 2 ಇರುತ್ತೆ. ಇನ್ನು ತೋಟಗಾರಿಕೆ ಮತ್ತು KSET ಹಾಗೂ ವೈದ್ಯಕೀಯ ಸೇವೆಗಳ ಬಗ್ಗೆ ಪರೀಕ್ಷೆ ವೇಳಾಪಟ್ಟಿ ನಾವು ನೋಡೋಣ. ನೋಡಿ, ತೋಟಗಾರಿಕೆ KSET ಮತ್ತು ESI ಮತ್ತು ಕ್ರೈಸಸ್ ಬಗ್ಗೆ ನೋಡೋಣ. ತೋಟಗಾರಿಕೆ ಇಲಾಖೆಯಲ್ಲಿ ನೋಡಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ಮತ್ತು ನಿರ್ದೇಶಕರು ಹುದ್ದೆಗಳು ಇರುತ್ತೆ. ಪರೀಕ್ಷೆ ದಿನಾಂಕ ನೋಡಿ 26/9/2026 ಕಲ್ಯಾಣ ಕರ್ನಾಟಕ ಎಕ್ಸಾಮ್ ಇರುತ್ತೆ. 27 ಮತ್ತು 9/2026 RPC ಎಕ್ಸಾಮ್ ಇರುತ್ತೆ. ಬೆಳಗ್ಗೆ ನೋಡಿ 10:30 to 12:30 ಪೇಪರ್ 1 ಇರುತ್ತೆ. ಮಧ್ಯಾಹ್ನ 2:30 to 4:30 ಪೇಪರ್ 2 ಇರುತ್ತೆ. ಇನ್ನು KSET ಎಕ್ಸಾಮ್ ಬಗ್ಗೆ ನೋಡೋದಾದರೆ ಇದು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಆಗಿರುತ್ತೆ. ಪರೀಕ್ಷೆ ದಿನಾಂಕ ನೋಡಿ 11/10/2026 ಇರುತ್ತೆ. ಸಮಯ 10ರಿಂದ ಮಧ್ಯಾಹ್ನ 1 ತನಕ ಇರುತ್ತೆ. ಇನ್ನು ESI ವೈದ್ಯಕೀಯ ಸೇವೆಗಳ ಬಗ್ಗೆ ನೋಡೋದಾದರೆ ಇದು ಫಾರ್ಮಸಿ ಹಾಗೂ ನರ್ಸಿಂಗ್ ಹುದ್ದೆಗಳಾಗಿರುತ್ತೆ. ಎಕ್ಸಾಮ್ ಪರೀಕ್ಷಾ ದಿನಾಂಕ ನೋಡಿ 21/11/2026 ಇರುತ್ತೆ ಕಲ್ಯಾಣ ಕರ್ನಾಟಕದ್ದು. ಇನ್ನು ನಾನ್ HK 22/11/2026 ಇರುತ್ತೆ. ಸಮಯ ಬೆಳಗ್ಗೆ 10:30ರಿಂದ 12:30. ಇನ್ನು ಮಧ್ಯಾಹ್ನ ನೋಡಿ 2:30ಯಿಂದ 4:30 ಪೇಪರ್ 2 ಇರುತ್ತೆ. ಇನ್ನು ಕ್ರೈಸಲ್ಲಿ ನೋಡೋದಾದರೆ ಇದು ಸಾಫ್ಟ್ ನರ್ಸ್. ಅದು ಪರೀಕ್ಷೆ ದಿನಾಂಕ ನೋಡಿ 21/11/2026 ನಡೆಯುತ್ತೆ. ಸಮಯ ಬೆಳಗ್ಗೆ 10:30ಯಿಂದ 12:30 ಪೇಪರ್ 1. ಮಧ್ಯಾಹ್ನ 2:30ಯಿಂದ 4:30 ಪೇಪರ್ 2 ಆಗಿರುತ್ತೆ. ಇನ್ನೆಷ್ಟು ಕ್ರೈಸ್ ಅಂದರೆ ಶಿಕ್ಷಕರ ನೇಮಕಾತಿ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಕ್ರೈಸ್ ಶಿಕ್ಷಕರ ಹುದ್ದೆಗಳು ಯಾವ್ಯಾವ ಪರೀಕ್ಷೆ ದಿನಾಂಕ ನೋಡಿ 28 ಮತ್ತು 29/2026 2 ದಿನ ನಡೀತಿದೆ. ಕನ್ನಡ ಭಾಷೆ ಶಿಕ್ಷಕರು ನೋಡಿ, ಹಾಗೆ ಇಂಗ್ಲೀಷ್ ಭಾಷೆ ಶಿಕ್ಷಕರು, ಹಿಂದಿ ಭಾಷೆ ಶಿಕ್ಷಕರು, ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಪದವೀಧರ ಹಾಗೂ ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು. ನೋಡಿ, ಪತ್ರಿಕೆ 1 ಬೆಳಗ್ಗೆ 10:30ಯಿಂದ 12:30 ಗಂಟೆ ಇರುತ್ತೆ.
ಮಧ್ಯಾಹ್ನ ಪೇಪರ್ 2 ನೋಡಿ ಮಧ್ಯಾಹ್ನ 2:30 4:30 ಇರುತ್ತೆ. ಇದರ ಅಫಿಷಿಯಲ್ ನೋಟಿಫಿಕೇಷನು. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದೇ ಥರದ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.